ಇವತ್ತು ಕಾಂಗ್ರೆಸ್ಸಲ್ಲಿದ್ದೀನಿ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, TAPCMS, KLD ಬ್ಯಾಂಕು, DC ಬ್ಯಾಂಕು, ಸೊ ಅನಿಮಲ್ ಡೈರಿ, ಪ್ರತಿಯೊಂದರಲ್ಲೂ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಇವ್ರಿಗೆ ನಾಚಿಕೆ ಆಗಲ್ಲ. ಓಟ್ ಹಾಕ್ಸ್ಕೊತಾರಲ್ಲ, 2 ಲಕ್ಷ ಲೀಡು, 50,000 ಲೀಡು, 10,000 ಲೀಡು. ನನ್ನ ವಿರುದ್ಧ 50,000 ಗೆದ್ದಿದ್ರು, ಪುಟ್ಟರಾಜ್ ಗೆದ್ದಿದ್ರು, ಈ ಕಡೆ ಮಂಡ್ಯದಲ್ಲಿ 50,000 ಗೆದ್ದಿದ್ರು, ತುಮಕೂರಲ್ಲಿ ಮದ್ದೂರಲ್ಲಿ 50,000 ಗೆದ್ದಿದ್ರು. ಇವ್ರದ್ದು ಏನು ಕೊಡುಗೆ ಕಾರ್ಯಕರ್ತರಿಗೆ? ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಸಾಮಾನ್ಯ ಕಾರ್ಯಕರ್ತರನ್ನ ಚುನಾವಣೆನ ಇವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಯಾರು ಜವಾಬ್ದಾರಿ ತಗೋತಾರೆ ಅಂತ ನಾಚಿಕೆ ಆಗಬೇಕು ಇವ್ರಿಗೆ. ಒಬ್ಬ ಇವ್ರ ಪಾಪ ಹಗಲು ರಾತ್ರಿ ಜನತಾದಳ ಅಂಥೇಳಿ ನಮ್ಮ ಮಂಡ್ಯ ಜಿಲ್ಲೆಯು ಅಭಿವೃದ್ಧಿಗೆ ನೋಡ್ದಲೆ, ನಾವು ಮಾಡೋ ಅಭಿವೃದ್ಧಿನ ನೋಡ್ದಲೆ, 5 ಗ್ಯಾರಂಟಿನೂ ನೋಡ್ದಲೆ ಅವ್ರಿಗೆ ಓಟ್ ಹಾಕ್ತಾರಲ್ಲ, ಇವರಿಂದ ಏನು ಅವ್ರಿಗೆ ಕೊಡುಗೆ? ಹೇಳ್ತಾರೆ, ನಾಳೆ ಬರ್ತಾರೆ ಹೇಳ್ತಾರೆ, ಇವನ ಹತ್ರ ಕೇಳ್ಕೋಬೇಕಾ, ಚಲುವರಾಯ ಸ್ವಾಮಿ ತಾವು ಕೇಳಿ ನಾನು ಅಧಿಕಾರ ಕೊಡಿಸ್ಬೇಕಾ ಅಂತ ಹೇಳ್ತಾರೆ ಮಹಾನ್ ನಾಯಕರು. ನನ್ನ ಹತ್ರ ಕೇಳಿ ಅಧಿಕಾರ ಕೊಡಿಸ್ಬೋದಲ್ಲ. ಯಾವತ್ತು ಯಾವ ಬೋರ್ಡ್ ಚೇರ್ಮನ್ ಮಾಡವ್ರೆ, ಯಾವತ್ತು ಯಾವ ಕಾರ್ಯಕರ್ತರ ಪರ ನಿಂತವ್ರೆ? ನನಗೆ ಕಮಿಟ್ಮೆಂಟ್ ಇದೆ ರೀ. ನನಗೆ ಈ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೊಟ್ಟವ್ರೆ, ರೈತರ ಪರವಾಗಿ ನಾನು ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಇಡೀ 31 ಜಿಲ್ಲೆಯ ರೈತರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದೀನಿ, ಹೊಸ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಸಮಗ್ರವಾಗಿ ಯಾವ ಸಮಸ್ಯೆನೂ ರೈತರಿಗೆ ಕೊಡದಲ್ಲೇ ಮಾಡಿದ್ದೀನಿ. ಇವತ್ತು ಮಂಡ್ಯ ಜಿಲ್ಲೆಗೆ ಬಂದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಂಪೇರ್ ಮಾಡಿ 5 ವರ್ಷಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಿ. 2.5 ವರ್ಷಕ್ಕೆ, ನಾನು 5 ವರ್ಷ ಗಂಟೆ ಹೋಗ್ಬಿಡಿ, ಅವ್ರು 5 ವರ್ಷದ ಸಾಧನೆನ ನಾನು 2 ವರ್ಷಕ್ಕೆ ಕಂಪೇರ್ ಮಾಡಿ. ಎಕ್ಸ್ಟ್ರೀಮ್ಗೆ 2.5 ವರ್ಷ ನಮ್ಮೆಲ್ಲ ಶಾಸಕರು, ನಾವು ನಮ್ಮ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಿದ್ವಿ. ಜೊತೆ ಅವ್ರದ್ದು ಏನೋ ಒಂದು ಆಕಾಂಕ್ಷೆಯಿಂದ ಡೈರಿಗೆ ಗೆದ್ದಿದ್ದಾರೆ ಮತ್ತು DC ಬ್ಯಾಂಕ್ಗೆ ನಾಮಿನಿ ಮಾಡಿದ್ದೀವಿ. ಸೊ ಒಂದು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಳೆದ ಬಾರಿ ಆಗಿತ್ತು, ಹೋಗಿದ್ದೀವಿ. ಅದನ್ನು ಹೇಳ್ತೀನಿ ಅಧ್ಯಕ್ಷರು. ಇವತ್ತು ರಾಜ್ಯದಲ್ಲಿ ಜಿಲ್ಲೆ ಒಳಗೆ ಕಾಂಗ್ರೆಸ್ ಇಲ್ಲಿ ಒಂದು 30 ವರ್ಷ ನಿರಂತರವಾಗಿ ಕಾಂಪಿಟೇಷನ್ ಇಲ್ಲದಲ್ಲೇ ಆಡಳಿತ ಮಾಡಿದಂಥದ್ದು ಕಾಂಗ್ರೆಸ್ ಈ ರಾಜ್ಯದಲ್ಲೂ ಅಥವಾ ಈ ಜಿಲ್ಲೆಯಲ್ಲೂ. ಇವತ್ತು 9 ಜನ ಬೋರ್ಡು ಅಧ್ಯಕ್ಷರಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹೈಕಮಾಂಡನ್ನು ಕೃಷಿಕ ಸಮಾಜ ಸೇರಿ 11 ಜನ ಅಧ್ಯಕ್ಷರೇ. ನಾನು ಮಂತ್ರಿಯಾಗಿದ್ದೀನಿ, 2 ಶಾಸಕರು ಚೇರ್ಮನ್ ಆಗಿದ್ದಾರೆ, 3 ಕೃಷಿಕ ಸಮಾಜದ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ, 4 ದಿನೇಶ್ ಗ್ಯಾರಂಟಿ ಉಪಾಧ್ಯಕ್ಷ ಆಗಿದ್ದಾರೆ, 5 ಡಾಕ್ಟರ್ ಕೃಷ್ಣ 6 ಡಾಕ್ಟರ್ ಮೂರ್ತಿ 7 ಆತ್ಮಾನಂದ 8 ನಯೀಮು 9 ಫ್ಯಾಕ್ಟ್ರಿ ಅಧ್ಯಕ್ಷರು 10 ಮೇಡಮ್ಮು 11 ಶಿವಪ್ಪನ ಬಿಡು ನಾಗೇಂದ್ರ 12 ರಾಜ್ಯದಿಂದ ರಾಜ್ಯ ಸರ್ಕಾರದಿಂದ 12 ಸರ್ಕಾರದ ಉನ್ನತ ಹುದ್ದೆಗಳನ್ನ ಕೊಡಿಸಿ. ಯಾವತ್ತೂ ಈ ಸ್ವತಂತ್ರ ಬಂದ ಮೇಲೆ ಯಾರ್ಯಾರು ಯಾವಾಗ ಕೊಡಿಸಿದ್ದಾರೆ ಹೇಳೋಣ. ನೋಡಿ, ಜನತಾದಳನೂ ಅಧಿಕಾರ ಇತ್ತು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಆಗಿದ್ದರು. ಯಾವತ್ತು ಕಾರ್ಯಕರ್ತರಿಗೆ ಒಂದು ಕಡೆ ಇವತ್ತು DC ಬ್ಯಾಂಕ್ ಅಧ್ಯಕ್ಷರು ಜೋಗಿಗೌಡ ಇದ್ದ ಇಲ್ಲಿವರೆಗೆ, ನಾಳೆ ಬೋರ್ಡ್ ಬಂದ ಮೇಲೆ ಬೇರೆಯವ್ರು ಆಗ್ತಾರೆ. ಸೊ ಮನ್ಮೂಲಿನಲ್ಲಿ ನಮ್ಮ ಶಿವಪ್ಪ ಇದ್ದಾನೆ, ಮುಂದುವರಿತಾ ಇದ್ದಾನೆ. ಸೊ SLD ಬ್ಯಾಂಕ್ನಲ್ಲಿ ನಮ್ಮ ತಿಮ್ರಾಯಗೌಡ ಇದ್ದಾನೆ ಸ್ಟೇಟ್ ಲೆವೆಲಲ್ಲಿ. ಇಷ್ಟು ಅಧಿಕಾರನ ಹೌದು, 200,000 ಜನ ಆಕಾಂಕ್ಷಿಗಳಿದ್ದಾರೆ. ಈ ಹುಡುಗ ಹಗಲು ರಾತ್ರಿ ಪಾರ್ಟಿ ಕಟ್ತಾನೆ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಇಂಥವ್ರು 500 ಜನ 1,000 ಜನ ಇದ್ದಾರೆ. KDP ಮೆಂಬರ್ ಮಾಡಿದ್ದೀವಿ, ಅದು ಬೇರೆ ವಿಷಯ. ರಾಜ್ಯ ಮಟ್ಟಕ್ಕೆ ಎಲಿಜಿಬಲ್ ಇದ್ದಾನೆ ಅವನು, ಭಾರತ್ ಜೋಡಲ್ಲೂ ಓದೋನು, ಇಲ್ಲಿಂದ ಇದ್ರವ್ರು ಕಾಶಿವರೆಗೂ ಇದಕ್ಕೆ. ಬಟ್ ಆದರೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬಟ್ ಆದರೆ ನಾವು ಇಷ್ಟು ಜನಕ್ಕೆ ಕೊಡಿಸಿದ್ದೀವಿ. ಜನ ಇತಿಹಾಸದಲ್ಲಿ 47ರಿಂದ ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಜನತಾದಳದವರು, ಎಷ್ಟು ಜನ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿದ್ದಾರೆ, ಎಷ್ಟು ಜನಕ್ಕೆ ಇವರು ಪರವಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಬೆಂಬಲ ಕೊಟ್ಟು ಅವರನ್ನು ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ, ತೋರಿಸ್ಲಿ ಒಂದ.